ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇರ್ ಕಂಡೀಷನರ್ ಹೇಗೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬಾನೇ ಈಸಿ ಆಗಿದೆ, ಮನೆಯಲ್ಲಿ ಆರಾಮ್ಸೆ ಮಾಡ್ಕೋಬಹುದು. ಈ ಹೇರ್ ಕಂಡೀಷನರ್ ಬಳಸೋದ್ರಿಂದಾಗಿ ಹೇರ್ ಸಾಫ್ಟ್ ಆಗುತ್ತೆ, ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ದಾಸವಾಳದ ಹೂಗಳು ಹಾಗೆ ದಾಸವಾಳದ ಎಲೆಗಳನ್ನ ಕೊಯ್ದು ಚೆನ್ನಾಗಿ ನೀರಿನಲ್ಲಿ ತೊಳ್ಕೋಬೇಕು ಫಸ್ಟ್. ನೆಕ್ಸ್ಟ್ 1.5 ಲೋಟ ನೀರನ್ನ ಬಿಸಿ ಮಾಡಿ ಅದಕ್ಕೆ ತೊಳೆದಿಟ್ಟಂತ ದಾಸವಾಳದ ಎಲೆಗಳು, ದಾಸವಾಳದ ಹೂಗಳು ಹಾಗೆ 3 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. 10 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಕುದಿಸ್ಕೊಂಡಾಗ ನೀರು ಗಟ್ಟಿಯಾಗಿ ಅಂಟಿನ ತರ ಆಗುತ್ತೆ. ಆ ಅಂಟಿನ ತರ ಆಗುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಇದನ್ನ ಫಿಲ್ಟರ್ ಮಾಡಿಕೊಂಡು ತಣ್ಣಗಾದ ನಂತರ ಕೂದಲಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಬಿಡ್ಬೇಕು. ನಂತರ ಕೂದಲನ್ನು ವಾಶ್ ಮಾಡ್ಕೋಬೇಕು. ಈ ಕಂಡೀಷನರ್ ಬಳಸೋದ್ರಿಂದಾಗಿ ಹೇರ್ ಸಾಫ್ಟ್ ಆಗುತ್ತೆ, ಹಾಗೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ನ್ಯಾಚುರಲ್ ಆದಂತ ಹೇರ್ ಕಂಡೀಷನರ್ ಇದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದೇ ತರದ ವಿಡಿಯೋಸ್ಗಳಿಗಾಗಿ ಕಾಲ್ ಮಿ ಧನು ಯೂಟ್ಯೂಬ್ ಚಾನಲ್ ಅನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.